ನಿಮ್ಮನ್ನ ಕಳೆದುಕೊಂಡಿರುವಂತಹ ದುಃಖವನ್ನು ನನ್ನಿಂದ ಸಹಿಸಿಕೊಳ್ಳುವುದಕ್ಕೂ ಅಸಾಧ್ಯ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಇಲ್ಲಿವರೆಗೆ ನಿಮ್ಮ ಜೊತೆಯಲ್ಲಿ ಸುಖವಾಗಿ ಬಾಳಬೇಕೆನ್ನುವಂತ ಕನಸನ್ನು ಹೊತ್ತು ಬಂದವಳು ನಾನು ಆಗಿದ್ದೇನೆ. ಇಂಥದ್ದೊಂದು ಸ್ಥಿತಿ ಈ ರೀತಿಯಾಗಿ ನಿಮ್ಮ ಪಾಲಿಗೆ ಬರ್ತದೆ ಅಂತ ಆದ್ರೆ ಇದನ್ನು ನಂಬುವುದಕ್ಕೆ ನನ್ನ ಪಾಲಿಗೆ ಅಸಾಧ್ಯ ಆಗ್ತಾ ಇದೆ. ಬುಡ ಕಡಿದ ವೃಕ್ಷದಂತ ಆಗಿ ಹೋಯಿತು ನನ್ನ ಪರಿಸ್ಥಿತಿ ವಲ್ಲಭ. ಈ ಸ್ಥಿತಿಯಲ್ಲಿ ಈ ದುಃಖವನ್ನು ನಾನು ಯಾರಲ್ಲಿ ಹೇಳಿಕೊಳ್ಳುವುದಕ್ಕೆ ನನ್ನ ಪಾಲಿಗೆ ಯಾರಿದ್ದಾರೆ? ಇಲ್ಲ, ಖಂಡಿತವಾಗಿ ನಾನು ಮತ್ತೆ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಪತಿಯನ್ನು ಕಳೆದುಕೊಂಡು ಈ ಸ್ಥಿತಿಯಲ್ಲಿ ನಾನು ಬದುಕಿದ್ದೇ ಹೋಗುವಂತಾದ್ರೆ ದುರುಳನಿಗೆ ವಿಚಾರ ತಿಳಿದು ಇಲ್ಲಿವರೆಗೆ ಬರ್ತಾನೆ, ನನ್ನನ್ನು ಸುಮ್ಮನೆ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಂತಾದ ಮೇಲೆ ವಲ್ಲಭನನ್ನು ಕಳೆದುಕೊಂಡು ಈ ಪ್ರಪಂಚದಲ್ಲಿ ಒಂದು ಕ್ಷಣ ಬದುಕುವುದಕ್ಕೆ ನನಗೆ ಮನಸ್ಸಿಲ್ಲ. ರಮಣ, ಯಾವ ಸ್ಥಳವನ್ನು ನೀವು ಸೇರಿದ್ರೋ ಅದೇ ಸ್ಥಳವನ್ನು ನಾನು ಬಂದು ಸೇರ್ತೇನೆ. ನಾನು ಮತ್ತೆ ಬದುಕುವುದಿಲ್ಲ, ನಾನು ಸಾಯ್ತೇನೆ. ಸತಿಯೇ ಪಲ್ಲು ತುಕು ಗಗರಿ ಉಪಮತಿ ಸತಿಯೇ ಸತಿಯೇ ಪಲ್ಲು ತುಕು ಗಗರಿ ಉಪಮತಿ ಪಲ್ಲು ತುಕು ಗಗರಿ ಉಪಮತಿ ಶಿತಿ ಇದು ನೀನು ನಿನ್ನಂತೋಳಿಗೆ ಸರಿ ಅಂತ ಕೇಳ್ತೀನಿ. ಯಾಕಂತ ಹೇಳಿದ್ರೆ ನೀನೊಬ್ಬಳು ಅರಸುಕುಮಾರಿ ಇದ್ದೀಯ, ಸಕಲವನ್ನು ತಿಳಿದುಕೊಂಡವಳು. ಅಂತದ್ರಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದೆಯಲ್ಲ. ಪಂಚಪಾತಕದಲ್ಲಿ ಒಂದಾದದ್ದು ಈ ಆತ್ಮಹತ್ಯೆ ಎನ್ನುವುದು ಮಹಾಪಾಪ. ಅದನ್ನು ತಿಳಿಯದಿದ್ದ ಹಾಗೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದೆಯಂತಾದ್ರೆ ಇದು ನೀನು ನಿನ್ನಂತೊಳಿಗೆ ಸರಿ ಅಲ್ವೇ ಅಲ್ಲ. ನಿನ್ನ ಬಗ್ಗೆ ಹೇಳ್ಬೇಕಂತಾದ್ರೆ ನಿನ್ನ ಗಂಡನ ವಿಚಾರ ಅದರಲ್ಲೂ ನಿನ್ನ ಗಂಡನ ವಿಚಾರ ಹೇಳಬೇಕಂತಾದ್ರೆ ಆತನೇನು ಸಾಮಾನ್ಯದವನಲ್ಲ, ವೀರನಿದ್ದಾನೆ, ಧೀರನಿದ್ದಾನೆ. ಅದನ್ನಲ್ಲೂ ದುರದಲ್ಲಿ ಕಾರುಗಿಡಿಸುವವರಿಲ್ಲ. ಅಂತವನ ಮಡದಿಯಾಗಿ ಆತ್ಮಹತ್ಯೆ ಮಾಡುವುದಕ್ಕೆ ಮುಂದಾಗ್ತಾ ಇದೆಯಂತಾದ್ರೆ ನಿನ್ನ ಪಾಲಿಗೆ ಒಂದಂತ ಕಷ್ಟ ಯಾವುದೆಂಬುದನ್ನು ಹೇಳ್ತೀಯ.
ಆತ್ಮಹತ್ಯೆಗೆ ಮುಂದಾಗ್ತಾ ಇರುವಂತ ನನ್ನ ಬಂಧದಲ್ಲಿದ್ದವರು ತಾವಿದ್ದೀರಿ. ಸತ್ಯ. ಆತ್ಮಹತ್ಯೆ ಎನ್ನುವುದು ಮಹಾಪಾಪಿ ಎನ್ನುವಾಗಿ ಮಾಡ್ತಾ ಇದ್ದೀರಿ. ಅದನ್ನು ನೀನು ತಿಳಿದುಕೊಂಡು ಉಳಿತೀಯ. ವಿಚಾರ ನನಗೆ ತಿಳಿದಿದ್ರೂ ಕೂಡ ಈ ರೀತಿಯಾಗಿ ಸಾಯುವುದಕ್ಕೆ ಮುಂದಾಗುವುದಕ್ಕೂ ಬಲವಾದ ಕಾರಣ ಉಂಟು. ಏನು ನಾರದ್ರೆ, ವಿಚಾರವನ್ನ ಅರಿಯದೇ ಇದ್ದವರು ತಾವಲ್ಲ. ಎಲ್ಲವನ್ನ ತಿಳಿದಿದ್ರೂ ಕೂಡ ನನ್ನ ಬಾಯಿಂದಲೇ ವಿಷಯವನ್ನ ತಿಳಿಯಬೇಕೆನ್ನುವಂತ ಮನಸ್ಸು ನೀವು ಮಾಡ್ತಾ ಇದ್ದೀನಿ ಅಂತಾದ್ರೆ ಹೇಳ್ತೇನೆ. ಏನು ಈ ಮಾತೃ ದೇಶದ ಅಧಿಕಾರಿ ಚಂದ್ರಸೇನನ ಮಡದಿ ನಾನಿದ್ದೇನೆ. ಸತ್ಯಶೀಲೆ ಎನ್ನುವ ಹಾಗೆ ಸಂತೋಷದಲ್ಲಿ ನನ್ನವರು ರಾಜ್ಯಭಾರವನ್ನು ಮಾಡುತ್ತಿರುವಂತ ಸಂದರ್ಭ ದುರುಳನಾಗಿರುವಂತ ರಕ್ತಗಿಂಗಾಸುರ ವರ ಬಲಾನ್ವಿತನಾಗಿ ನಮ್ಮ ನಾಡಿನವರೆಗೆ ಬಂದ. ರಣದ ತನ್ಮೂಲಕ ನನ್ನ ವಲ್ಲಭನನ್ನ ಕೊಂದ. ಪತಿಯನ್ನ ಕಳೆದುಕೊಂಡು ಪತಿಹೀನಳಾಗಿ ಪತಿ ಶೂನ್ಯಳಾಗಿ ಈ ಪ್ರಪಂಚದಲ್ಲಿ ಬದುಕಿಕ್ಕೆ ಹೌದು ಅಂತಾದ್ರೆ ಬದುಕುವುದಕ್ಕೆ ಕಷ್ಟ ಆಗ್ತದೆ ಎನ್ನುವಂತ ಉದ್ದೇಶವನ್ನ ಗೊತ್ತಿರುವಂತ ನಾನು ಈ ರೀತಿಯಾಗಿ ಸಾಯುವುದಕ್ಕೆ ಮುಂದಾದವನು. ಯಾರು ನಮ್ಮನ್ನು ಕಾಪಾಡುವವರಿದ್ದಾರೆ? ಎಲ್ಲವರು ನಮ್ಮ ಬಗ್ಗೆ ಮುನಿಂದರ ಮೂಲಕವಾಗಿ ನಮ್ಮನ್ನ ಕಾಪಾಡುವವರು ಯಾರಿದ್ದಾರೆ? ಮುಂದೆ ದಾರಿ ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ವಲ್ಲ. ಸತ್ಯಶೀಲೆ ಯಾಕಂತ ಹೇಳಿದ್ರೆ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದೀಯ, ಸಾಯುವುದಕ್ಕೆ ಮುಂದಾಗ್ತಾ ಇದ್ದೀಯ. ಹಾಗಂತಾದ್ರೆ ನೀನು ಕಣ್ಣೀರನ್ನು ಸುರಿಸಿದ್ದೇ ಹೋದಂತಾದ್ರೆ ಸತ್ತವರು ಮರಳಿ ಬರುವುದಕ್ಕೆ ಸಾಧ್ಯ ಉಂಟ? ಖಂಡಿತವಾಗಿಲ್ಲ. ನೀನು ಆತ್ಮಹತ್ಯೆ ಮಾಡಿಕೊಳ್ತೀಯ. ಸತ್ತವರಿಗಾಗಿ ನಾವು ಸತ್ತಿದ್ದೇ ಹೋದಂತವರು ಹೌದಂತಾದ್ರೆ ಸತ್ತವರು ಮತ್ತೆ ಬದುಕಿ ಬರುವುದಕ್ಕೆ ಸಾಧ್ಯ ಉಂಟ? ಇಲ್ಲವೇ ಇಲ್ಲ. ಅದಕ್ಕಾಗಿ ನೀನು ಇದ್ದು ಜಯಿಸಬೇಕು. ಅಂದ್ರೆ ಆ ದುರುಳನನ್ನು ನೀನು ಕೊಲ್ಲುವುದಕ್ಕೆ ಮುಂದಾಗಬೇಕು. ನಮ್ಮ ಪಾಲಿಗೆ ಕಷ್ಟಪಟ್ಟಿರುವಂತಹ ದುರುಳರನ್ನ ಶಿಕ್ಷೆ ಮಾಡುವುದರಲ್ಲಿ ನಾನು ಮುಂದಾಗಬೇಕು. ಯಾಕಂತ ಹೇಳಿದ್ರೆ ನಿನ್ನ ಗಂಡನ ಆತ್ಮಕ್ಕೆ ನೀನು ಶಾಂತಿಯನ್ನು ದೊರಕಿಸಿಕೊಡ್ಬೇಕು. ಅದಕ್ಕಾಗಿ ಈ ದುರುಳನನ್ನು ಕೊಲ್ಲುವಲ್ಲಿ ನೀನು ಮುಂದಾಗಬೇಕು. ನೀವೇನು ಹೇಳ್ತಾ ಇದ್ದವರು, ಆದ್ರೆ ನಾನು ಆಲೋಚನೆ ಮಾಡಿಕೊಳ್ಳುವುದು ಬೇರೇನಲ್ಲ. ಏನು? ಪಿಶಾಚ ಸಂಭವ ಪುತ್ರರಿಂದ ತರುವೆ ಕೀಳುತ್ತಾಳೆ ಶಶಿವದನದೇದರು ಮಮ ಆಸುರವನ್ನು ಮುಕ್ತಿಸದ ಮಮ ಮಾಯಕರ್ಯಾರು ಆಸುರವನ್ನು ಮುಕ್ತಿಸಲು ಪತಿಶೂನ್ಯೇ ಸುತರಗೆ ಪತಿಶೂನ್ಯೇ ಸುತರಗೆ ಬಂಧುವಾಂತವ
ಬಾಂಧವರ್ ಇಲ್ಲದೆ ವಿಚಾರ ಬೇರೇನಲ್ಲ. ಏನು? ಈಗಾಗಲೇ ನಾನು ಮದುವೆಯಾಗಿ ಗಂಡನ ಮನೆಯಲ್ಲಿ ಇದ್ದವಳಿದ್ದೇನೆ. ಗಂಡನನ್ನು ಕಳೆದುಕೊಂಡು ಪತಿಶೂನ್ಯಳಾದವಳು ನಾನು. ಬಂಧು ಬಾಂಧವರು ಯಾರು ಅಂತ ನನಗಿಲ್ಲ. ಹಾಗಂತ ಮದುವೆಯಾಗಿ ಇಲ್ಲಿವರೆಗೆ ಪುತ್ರ ಸಂತಾನವನ್ನ ಕಂಡವಳು ನಾನಲ್ಲ. ಹೌದಾ? ಹಾಗಂತಾದಲ್ಲಿ ಗಂಡನನ್ನ ಕಳೆದುಕೊಂಡು ಹೆಣ್ಣಾಗಿರುವಂತ ನಾನು ನನ್ನ ಪಾಲಿಗೆ ಈ ರೀತಿಯಾದ ಕಷ್ಟವನ್ನ ತಂದವರ ಎದುರುಗಡೆ ಹೋರಾಟ ಮಾಡಬೇಕು ಅಂತ ಯಾರಿಂದ ಸಾಧ್ಯ ಉಂಟು? ಇದು ಹೇಗೆ ಸಾಧ್ಯ ಉಂಟದೆ? ಸತ್ಯಶೀಲೆ, ನಿನ್ನ ಹೊಗೆ ಎನ್ನುವುದು ಇನ್ನು ಬದುಕೇ ಉಂಟು. ಹಾಗಂತಾದ್ರೆ ಆತನನ್ನು ನೀನು ಕೊಲ್ಲುವಲ್ಲಿ ಮುಂದಾಗ್ತಿ ಅಂತ ಆದ್ರೆ ಒಂದು ಉಪಾಯವನ್ನು ನಾನು ಕೇಳ್ತೇನೆ. ಮಾರ್ಗ ಇದ್ರೆ ತೋರಿಸಿಕೊಡ್ತೇನೆ. ತೋರಿಸ್ತೀರಾ? ನಿನಗೆ ಆ ಮನಸ್ಸು ಇದ್ದಿದ್ದೆ ಹೋದಂತಾದ್ರೆ ಉಪಾಯವೊಂದನ್ನು ನಾನು ಕೇಳ್ತೇನೆ. ದಾರಿಯನ್ನ ನೀವು ತೋರಿಸ್ತೀರಿ. ಸತ್ಯವಾಗಿ ಹೇಗೆ ಮನಿಗಳೇ? ದಾರಿ ಉಂಟು, ಬೇರೆ ಏನೂ ಅಲ್ಲ. ನೀನು ಸಾಯುವುದಕ್ಕೂ ಮುಂದಾಗುವುದಲ್ಲ. ಹಾಗಂತ ನೀನಿಲ್ಲಿ ಇರುವುದು ಅಲ್ಲ. ಇಲ್ಲಿರಬಾರ್ದು, ಇರಲೇಬಾರ್ದು. ಎಲ್ಲಿಗೆ ಹೋಗುದು? ಇಲ್ಲಿಂದ ಬಿಟ್ಟು ನೇರವಾಗಿ ನೀನು ಕಾಶಿಯನ್ನು ಸೇರಬೇಕು. ಅಲ್ಲಿಗೆ ಹೋದಂತೆ ಹೋಗುವಂತಾದ್ರೆ ಹೋಗುವುದು ಮಾತ್ರವೇ ಅಲ್ಲ, ಅಲ್ಲಿ ಗಂಗಾ ಮಾತೆಯನ್ನು ಅನಂತ ಭಕ್ತಿಯಿಂದ ನೀನು ಒಲಿಸಿಕೊಳ್ಳಬೇಕು. ಅವಳನ್ನ ಧ್ಯಾನಿಸಬೇಕು, ಅವಳನ್ನ ಪ್ರತ್ಯಕ್ಷಪಡಿಸಿಕೊಳ್ಳಬೇಕು. ಸತ್ಯವಾಗಿ ನೀನು ಪ್ರತ್ಯಕ್ಷ ಮಾಡಿಕೊಂಡಿದ್ದೆ ಹೋದಂತಾದ್ರೆ ಆ ತಾಯಿ ನಿನ್ನ ಕಷ್ಟವನ್ನು ಪರಿಹಾರ ಮಾಡ್ತಾಳೆ. ನೇರವಾಗಿ ನಮ್ಮ ಪುರವನ್ನು ಬಿಟ್ಟು ಕಾಶಿ ಕ್ಷೇತ್ರವನ್ನು ನಾನು ಸೇರಬೇಕು. ಸೇರುವುದು ಮಾತ್ರ ಅಲ್ಲ, ಗಂಗಾ ಮಾತೆಯ ಭಕ್ತಿಯಿಂದ ಅವಳನ್ನು ಒಲಿಸಿಕೊಳ್ಳಬೇಕು. ಅವಳನ್ನ ಒಲಿಸಿಕೊಂಡು ಪ್ರತ್ಯಕ್ಷ ಮಾಡಿಕೊಂಡದ್ದೇ ಹೌದು ಅಂತಾದ್ರೆ ನನ್ನ ಕಷ್ಟ ಅವಳನ್ನು ಹೇಳಿಕೊಂಡದಂತಾದಲ್ಲಿ ನಿನ್ನ ಕಷ್ಟ ಎನ್ನುವುದು ಪರಿಹಾರ ಆಗ್ತದೆ. ಖಂಡಿತವಾಗಿ ಸತ್ಯವಾಗಿ. ಹೌದಾ? ಧನ್ಯವಾದನು ನಾರದೆ. ಶುಭವಾಗಲಿ. ಬಹಳ ಸಂತೋಷ ಆಗ್ತಾ ಇದೆ ಸ್ವಾಮಿ. ನನಗೆ ನೇರವಾಗಿ ಸಾಯುವಂತ ನನ್ನನ್ನ ಬಂದು ತಡೆದಿರುವಂತ ನಾರದವನ್ನು ಆಡಿರುವಂತ ಮಾತಿನಂತೆ ಕಾಶಿ ಕ್ಷೇತ್ರವನ್ನ ಬಂದು ಸೇರಿದವಳು ನಾನಾಗಿದ್ದೇನೆ. ಪವಿತ್ರವಾಗಿರುವಂತ ಕಾಶಿ ಕ್ಷೇತ್ರ ಬಂದು ಸೇರಿದ್ದು ಮಾತ್ರ ಅಲ್ಲ, ಹರಿಯುತ್ತಿರುವಂತ ಗಂಗಾ ತೀರ್ಥದಲ್ಲಿ ಸ್ನಾನವನ್ನ ಮಾಡಿ ಆ ಕಡೆ ತೋರ್ತಾ ಇದೆಯಲ್ಲ ವಿಶ್ವನಾಥನ ದರ್ಶನವನ್ನ ಪಡೆದವಳು ನಾನು. ಕೆಲವರೆಲ್ಲ ಕರುಣಾತಿ
Oh,
ಪರಮ ಪುಣ್ಯ ಕ್ಷೇತ್ರವಾದಂತಹ ಕಾಶಿ ಕ್ಷೇತ್ರಕ್ಕೆ ಬಂದು ಏಕೋದೃಢ ಭಕ್ತಿಯಿಂದ ನನ್ನನ್ನೇ ಧ್ಯಾನಿಸಿದ್ದೀಯ. ಅಷ್ಟು ಮಾತ್ರ ಅಲ್ಲ, ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೀಯ, ಬಿಳಿಯ ವಸನವನ್ನು ತೊಟ್ಟಿದ್ದೀಯ. ಹಾಗಂತಾದ್ರೆ ನಿನಗೆ ಯಾವುದೋ ಒಂದು ಕಷ್ಟ ಬಂದಿದೆ ಎನ್ನುವ ಹಾಗೆ ನಾನು ಅರ್ಥವಿಸಿಕೊಂಡಿದ್ದೇನೆ. ನಿನಗೆ ಬಂದ ಕಷ್ಟ ಏನು, ನೀನು ಯಾರು, ಎಲ್ಲಿಂದ ಬಂದೆ, ಯಾಕೆ ಬಂದೆ, ಎಲ್ಲವನ್ನು ನನ್ನಲ್ಲಿ ಹೇಳ್ತೀಯ. ತರುಣಿ ಬೀಳ್ದಳು ಮಾದೆ ತುರುಳ ರಕ್ತ ಜಗ ತುರದುಳು ತುರದುಳು ನಿನ್ನ ಚರಣ ನಿನ್ನ ಚರಣ ಸೀತೆ ರಾಜ್ಯವ ಈಗಾಗಲೇ ಮಾತೃದೇಶ ಎನ್ನುವ ಹಾಗೆ ಮಾತೃದೇಶವನ್ನು ಆಳುವಂತ ಅಧಿಕಾರಿ ಚಂದ್ರಸೇನನ ಮಡದಿಯಾಗಿ ಸತ್ಯಶೀಲ ಎನ್ನುವ ಹಾಗೆ ಈ ರೀತಿಯಾಗಿ ಇಲ್ಲಿ ನಿಮ್ಮನ್ನು ಪ್ರತ್ಯಕ್ಷಪಡಿಸಿಕೊಳ್ಳುವುದಕ್ಕೆ ಉದ್ದೇಶವೇನಲ್ಲ. ಏನಪ್ಪ, ನನ್ನವರ ಸಂತೋಷದಲ್ಲಿ ರಾಜ್ಯಭಾರವನ್ನು ಮಾಡುತ್ತಿರುವಂತೆ ತರುಣನಾಗಿರುವಂತಹ ರಂಗಾಸುರ ಎನ್ನುವಂತ ಅವರ ಬಲಾನ್ವಿತನಾಗಿ ಅಲ್ಲಿವರೆಗೆ ಬಂದ ದೂರದಲ್ಲಿ ನನ್ನ ವಲ್ಲಭನನ್ನು ಕೊಂದ ಗಂಡನನ್ನು ಕಳೆದುಕೊಂಡು ಪತಿಹೀನಳಾಗಿ ಮುಂದೆ ಏನು ಮಾಡುವುದು ಎನ್ನುವ ಹಾಗೆ ಬದುಕುವುದಕ್ಕಾಗಲಿ ಇಲ್ಲಿವರೆಗೆ ಬಂದದ್ದು ಯಾಕೆ? ನನ್ನ ಪಾಲಿಗೆ ಈ ರೀತಿ ಕಷ್ಟವನ್ನು ತಂದವಂತೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಎನ್ನುವಂತ ಉದ್ದೇಶದಿಂದ ನನಗೆ ಬಂದಿರುವಂತ ಈ ಕಷ್ಟವನ್ನು ತಾವೇ ಬಗೆಹರಿಸಬೇಕು ತಾಯಿ. ಬೆದರಿದೆಯ ಮಾತ್ರ ದೇಶದವರು ಚಂದ್ರಸೇನನ
ಅವನಿಗೆ ಶಾಂತಿ ಸಿಗಬೇಕು, ಅವನಿಂದ ರಕ್ಷಣೆ ನಿನಗಾಗಬೇಕು. ಹಾಗಂತ ನನ್ನಲ್ಲಿಗೆ ಬಂದಿದ್ದೀಯ ನೀನು. ಹಾಗಂತ ನಾನೇ ಹೋಗಿ ಅವನನ್ನು ಕೊಲ್ಲುವುದಾ? ಖಂಡಿತ ಅಲ್ಲ. ಅದಕ್ಕೂ ಒಬ್ಬ ಇದ್ದಾನೆ, ಎನ್ನ ಸವತಿಯ ಸುತ್ತ. ಭದ್ರಿಕಾಶ್ರಮದಲ್ಲಿ ಶಿವನಿಗೆ ಪಿಂಡವನ್ನು ಅರ್ಪಿಸುತ್ತಾ ಇದ್ದಾನೆ. ಹಾಗಾಗಿ ಅವನನ್ನೇ ಕರೆಯುತ್ತೇನೆ, ಸಂಪೂರ್ಣ ವಿಚಾರವನ್ನು ಅವನಿಗೆ ತಿಳಿಸುತ್ತೇನೆ, ನಿನ್ನ ಕಷ್ಟವನ್ನು ಪರಿಹರಿಸುತ್ತೇನೆ. ಮಗನೇ ವೇದವ್ಯಾಸ, ವೇದವ್ಯಾಸ, ವೇದವ್ಯಾಸ. ಲೋಕ ಕಲ್ಯಾಣಾರ್ಥವಾಗಿ ಮಹಾಯಾಗವೊಂದನ್ನು ಮಾಡಿ ದಿಕ್ಪತಿಗಳಲ್ಲಿ ಎಲ್ಲ ಯಜ್ಞದ ಭಾಗವನ್ನು ಅರ್ಪಿಸುತ್ತಾ ಕಡೆಯ ದಿಕ್ಕಿನ ಒಡೆಯನಿಗೆ ಭಾಗವನ್ನು ಅರ್ಪಿಸಬೇಕು ಎನ್ನುವುದಾಗಿ ಅಭಿಮಂತ್ರಿಸುವ ಕಾಲಕ್ಕೆ ನನ್ನವ್ವೆಯಾದಂತಹ ಜಾಹ್ನವಿಯ ಕರೆ ತಟ್ಟನೆ ಬಂದು ನಿಂತದ್ದು ಕಾಶಿ ಕ್ಷೇತ್ರ. ಅವ್ವೆಯಲ್ಲಿದ್ದೋಳೆ ಕಾಣೆ ಎನ್ನುವ ಸುದೀರ್ಘವಾದ ನಿಮ್ಮ ಕರೆ ತಟ್ಟನೆ ಕೇಳಿದ ಕ್ಷಣವೇ ಹೊರಟು ಬಂದವರಿದ್ದೇನೆ. ಬಂದು ನೋಡಿದ್ರು ಜುಳು ಜುಳು ನಿನಾದದಿಂದ ಹರಿದು ಭಕ್ತ ಕೋಟಿಯ ಪಾಪವನ್ನು ಹರಿಸಿ ಪರಮಗತಿಯನ್ನು ಒದಗಿಸಿಕೊಡುವಂತಹ ಪರಮಮಂಗಲ ಮೂರ್ತಿ ನೀನು ತಾಯಿ. ಆದ್ರೆ ಇಂದು ಮೈತೊಳೆದು ನಿಂತಿದ್ದೀಯ ಮಾತ್ರವೇ ಅಲ್ಲ, ಆ ಕಡೆಯಲ್ಲಿ ನೋಡುತ್ತೇನೆ ಸರ್ವಾಂಗ ಸುಂದರಿಯಾದಂತಹ ಹೆಣ್ಣು ಅರುವಳು ನಿಂತಿದ್ದಾಳೆ. ಆದ್ರೆ ಅವಳ ಸ್ಥಿತಿಯನ್ನು ಗಮನಿಸಿದ್ರೆ ದೈನ್ಯವೇ ಮೂರ್ತಿವೆತ್ತಂತೆ ಕಾಣಿಸ್ತಾ ಇದೆ. ಅಂಬುಜದಳಾಯತ ನೇತ್ರ, ವಿಶಾಲವಾದ ನೇತ್ರವನ್ನು ಹೊಂದಿದವಳು. ಆದ್ರೆ ಆ ನೇತ್ರದ ತುಂಬೆಲ್ಲ ನನಗೆ ಕಾಣಿಸುವುದು ಅವಳ ಭವಿತವ್ಯವೇ ಆಗಿದೆ. ಆ ರೀತಿಯಾಗಿ ಅಧೋವದಗಳಾಗಿ ಶೋಕತಪ್ತಳಾಗಿ ನಿಂತಿರುವಂತಹ ಅವಳು ನನ್ನನ್ನು ಕರೆಯುವುದಕ್ಕೆ ಉದ್ದೇಶ ಏನು? ನನ್ನಿಂದ ಆಗಬೇಕಾದಂತಹ ಕಾರ್ಯ ಏನು? ಹೇಳುತ್ತಾಯೇ ಹೇಳಿ. ಕಂದ ಕೈ
ನೀನು ಮಂಜುಳಾ ಇವರ ರಕ್ಷಿಸಲು ಕರೆಯಲು ನಿನ್ನನ್ನು ಬರಮಾಡಿಕೊಳ್ಳುವುದಕ್ಕೂ ಬಲವಾದಂತ ಉದ್ದೇಶವೇ ಏನು ಆಕೆ ಯಾರು ಎನ್ನುವಾಗ ನನ್ನಲ್ಲಿ ಕೇಳ್ತಾ ಇದ್ದೀಯ. ನಿಜ ತಾಯಿ. ಆಕೆ ಮಾತ್ರ ದೇಶದವಳು, ಹೆಸರು ಸತ್ಯಶೀಲೆ ಎನ್ನುವ ಹಾಗೆ. ಕಷ್ಟ ಎನ್ನುವಾಗ ನನ್ನಲ್ಲಿ ಬಂದಿದ್ದಾಳೆ. ಕಷ್ಟವನ್ನು ನಾನು ಪರಿಹರಿಸುತ್ತೇನೆ ಅಂತ ಹೇಳಿದ್ದೇನೆ. ಹಾಗಾಗಿ ಕಷ್ಟ ಪರಿಹಾರ ಯಾರಿಂದ? ಅದು ನಿನ್ನಿಂದ. ಹಾಗಾಗಿ ಅವಳ ಕಷ್ಟ ಏನೆಂದು ನೀನೇ ತಿಳಿದು ಅವಳ ಕಷ್ಟವನ್ನು ಪರಿಹರಿಸು. ಶುಭವಾಗಲಿ. ನಮ್ಮ ನಾಡಿನವರೆಗೆ ಬಂದು ದೂರದಲ್ಲಿ ನನ್ನವರನ್ನ ಕೊಂದ ಪತಿಯನ್ನ ಕಳೆದುಕೊಂಡು ಅವನನ್ನ ಕೊಲ್ಲುವಂತ ದಾರಿ ಇಲ್ಲದೆ ಇಲ್ಲಿವರೆಗೆ ಬಂದವನ ನಾನಿದ್ದೇನೆ. ನನಗೆ ಬಂದಿರುವಂತ ಈ ಕಷ್ಟವನ್ನು ತಾವೇ ಬಗೆಹರಿಸಬೇಕು ಎನ್ನುವಾಗೆ ಬೇಡಿಕೊಳ್ತಾ ಇದ್ದೇನೆ. ಬದುಕಿನ ಬಟ್ಟೆ ಕತ್ತಲಾಗಿದೆ, ಆಲೋಚಿಸಬೇಡ. ಅನಾಥಲಾಗಿದ್ದೇನೆ, ನಾಥರಿಲ್ಲದೆ ಇರುವಂತಹ ಚಿಂತೆಗೆ ನಾನೊಳಗೆ ಬಿದ್ದೇನೆ. ಆಲೋಚಿಸಬೇಡ. ಪ್ರಪಂಚದಲ್ಲಿ ಯಾರು ಅನಾಥರಿಲ್ಲ. ಅನಾಥೋ ದೈವರಕ್ಷಕ ಎನ್ನುವ ಮಾತೊಂದುಂಟು. ನಾಥರಿಲ್ಲದೆ ಇದ್ದವರಿಗೆಲ್ಲ ಅವನೇ ನಾಥನಾಗಿ ಧಾತಾರನಾಗಿ ಪಡೆಯುತ್ತಾನೆ. ಆ ಮನಸ್ಸಿಜನಯ್ಯ ಖಂಡಿತ ನಿನ್ನ ಕೈ ಬಿಡುವುದಿಲ್ಲ. ನಿನಗೆ ಬಂದಿರುವಂತಹ ಕಷ್ಟವನ್ನು ನಾನು ಪರಿಹಾರವನ್ನು ಮಾಡ್ತೇನೆ. ಯಾವ ರೀತಿಯಲ್ಲಿ ಗೊತ್ತೋ? ಇದು ನೋಡಿದೆಯ ಕೈಯಲ್ಲಿ ರುದ್ರನಿಗರ್ಪಿಸಬೇಕಾದಂತಹ ಪಿಂಡ ಅಭಿಮಂತ್ರಿಸುತ್ತಿರುವಾಗ ತಾಯಿಯ ಕರೆಯನ್ನು ಕೇಳಿ ಬರುವಾಗ ಪಿಂಡ ನನ್ನ ಕೈಯಲ್ಲಿಯೇ ಉಳಿದುಕೊಂಡಿದೆ. ಇದು ಭಗವತ್ ಸಂಕಲ್ಪ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಈ ಪಿಂಡವನ್ನು ನಾನು ನಿನ್ನ ಕೈಗಿಡುತ್ತೇನೆ. ಅದನ್ನ ನವಮಾಸ ನವದಿನ ನವಗಳಿಗೆ ಪರ್ಯಂತರವಾಗಿ ನಿನ್ನ ಒಡಲ ಗರ್ಭದಂತೆ ಅದನ್ನ ರಕ್ಷಿಸಿದೆ ಅಂತ ಆದ್ರೆ
ಧನುಜನ ಮಂಡೆ ಒಡೆವನ ಧನುಜನ ಮಂಡೆ ಒಡೆವನ ಗುಣದಿ ಪ್ರಚಂಡನು ವಿಖ್ಯಾತ ಧನುಜನ ಮಂಡೆ ಒಡೆವನ ರಕ್ಷಿಸಿಕೊಂಡು ಬಂದೆ ಅಂತಾದ್ರೆ ಈ ಪಿಂಡದಿಂದ ತರನಾರ್ವ ಉದಿಸಿ ಬರ್ತಾನೆ. ಹುಟ್ಟಿದಂತಹ ತರಳ ಆ ದುರುಳನನ್ನ ಕೊಂದು ಕಳೆಯುತ್ತಾನೆ. ಆತ ನಿನ್ನ ಮಾತ್ರ ನಗರಿಯನ್ನು ಉತ್ತರಿಸ್ತಾನೆ, ಬೆಳೆಸ್ತಾನೆ, ಬೆಳಗಿಸ್ತಾನೆ. ಆಲೋಚಿಸಬೇಡ, ತೆಗೆದುಕೋ ಈ ಪಿಂಡವನ್ನು. ಆದರಿನ್ನೂದು ಭಯ ಉಂಟೆಲ್ಲ ಮನದಿ ಆದರಿನ್ನೂದು ಭಯ ಉಂಟೆಲ್ಲ ಮನದಿ ಆದರೊಳಗೆ ಮಾತಿ ಸಿಕ್ಕಲು ಮುದದಿ ಆದರೊಳಗೆ ಮಾತೆ ಸಿಕ್ಕಲು ಮುದದಿ ಕ್ರೋಧದಿಂದೆಲ್ಲಾನು ತರಿವ ನಿಶ್ಚಯದಿ ಹೇ ದಯಾನಿಧಿ ನೀನು ಸಲಹಯ್ಯ ಮುದದಿ. ಆದ್ರೂ ಒಂದು ಅನುಮಾನ ಎನ್ನುವುದು ನನ್ನ ಪಾಲಿಗೆ ಕಾಡುತ್ತಾ ಇದೆ. ಏನದು? ನೀವೇನು ನನ್ನ ಪಾಲಿಗೆ ಬಂದಿರುವಂತ ಕಷ್ಟವನ್ನ ದೂರ ಮಾಡುವುದಕ್ಕೆ ದಾರಿಯನ್ನು ತೋರಿಸಿದವರಿಗೆ ನೀವು ಕೊಟ್ಟ ಹಾಗೆ ಆ ಪಿಂಡವನ್ನು ನಾನು ರಕ್ಷಣೆ ಮಾಡುತ್ತಿರುವಂತ ಸಂದರ್ಭದಲ್ಲಿ ಎಲ್ಲಿಯಾದ್ರೂ ಆ ದುರುಳನಿಗೆ ಆ ವಿಚಾರ ತಿಳಿಯಿತು ಅಂತಾದ್ರೆ ಕ್ರೋಧದಲ್ಲಿ ಇಲ್ಲಿವರೆಗೆ ಬರ್ತಾನೆ. ಪಿಂಡವನ್ನ ತರಿಯುವುದಕ್ಕೆ ಮುಂದಾದಂತ ಸಂದರ್ಭ ಹೆಣ್ಣಾಗಿರುವಂತ ನನ್ನಿಂದ ಏನು ಮಾಡುವುದಕ್ಕೆ ಸಾಧ್ಯ ನವಮಾಸ ಪರ್ಯಂತರ ಸುದೀರ್ಘವಾದ ಅವಧಿಗೆ ಈ ಪಿಂಡವನ್ನು ನನ್ನಿಂದ ರಕ್ಷಿಸುವುದಕ್ಕೆ ಸಾಧ್ಯವೇ? ಪರಿಯನ್ನ ರೀತಿ ಎಲ್ಲಾದರೂ ಕುಂಭದಾನವ ತೆರಳ ಬಂದರೇನು ಮಾಡಲಿ? ವಿಷಯ ಗೊತ್ತಾದ್ರೆ ಅವನು ಸುಮ್ಮನೆ ಇರುವುದಿಲ್ಲ. ಬಂದರೆ ಪಿಂಡವನ್ನು ನಾಶಗೊಳಿಸ್ತಾನೆ. ಹೌದು, ಈ ವ್ಯಾಸನವರ ಸಂಕಲ್ಪವನ್ನೇ ನಾಶಗೊಳಿಸುವಂತಹ ಒಂದು ಅದಟ್ಟವನಲ್ಲಿದೆ, ಸಾಮರ್ಥ್ಯವನಿಗಿದೆ. ಆಹಾ, ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ನಾನು ಆಡಿದಂತಹ ಮಾತು ನಡೆಯಲೇಬೇಕು, ನಡೆಯಲೇಬೇಕು. ನಡೆಯುವಂತ ನಾನು ಅನುಗ್ರಹಿಸ್ತೇನೆ. ಯಾವ ರೀತಿಯಲ್ಲಿ? ಈ ಪಿಂಡವನ್ನು ನೀ ಕಾಪಿಡುತ್ತಿರುವಂತಹ ಸಂದರ್ಭದಲ್ಲಿ ಆ ಕುಂಭದಾನವ ತರಳಲ್ಲಿಯವರೆಗಾಗಿ ಬಂದು ಪಿಂಡವನ್ನು ನಾಶಗೊಳಿಸುವಂತಹ ಪ್ರಯತ್ನಕ್ಕೆ ಮುಂದಾದಂತಾದ್ರೆ ಪಿಂಡವನ್ನು ರಕ್ಷಿಸಿಕೊಳ್ಳುವುದಕ್ಕೆ ನಿನ್ನಿಂದ ಅಸಾಧ್ಯ ಎನ್ನುವಂತಹ ಮಾರ್ಗ ನಿನಗೆ ತೋರಿತು. ಅಸಾಧ್ಯ ಎನ್ನುವಂತಹ ಸ್ಥಿತಿ ಒದಗಿ ಬಂತು ಅಂತಾದ್ರೆ ಪಿಂಡ ಛೇದಿಸು, ಕುಂಬಿನಿಯುಳಿ ಪಿಂಡ ಛೇದಿಸು, ಶಂಬರಾರಿಯ ಪುತ್ರವನಿ ಪೈಯನ್ನು ಅಂತಹ ಸಂದಿಗ್ಧ ಸಂದರ್ಭ ಒದಗಿ ಬಂದಾಗ ವೇದವ್ಯಾಸ 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 ಎಂಬ ಹಾಗೆ 3 ಬಾರಿ ನನ್ನ ನಾಮಾಚರಣೆಯನ್ನ ಮಾಡಿ ಕೊಂಬಿನಿಯೊಳಗಿ ಪಿಂಡವನ್ನು ನಿಚ್ಛೇದಿಸಿದಂತಾದ್ರೆ ಆ ಸಂದರ್ಭಕ್ಕೆ ತರಳ ಹುಟ್ಟಿ ಬರ್ತಾನೆ, ಆ ಧನುಜನನ್ನ ಕೊಟ್ಟಿಕೊಳ್ತಾನೆ. ಆಲೋಚನೆಯನ್ನ ಮಾಡಬೇಡ, ತೆಗೆದುಕೋ ಈ ಪಿಂಡವನ್ನು. ಅದರೊಂದು ಸೂಚನೆ, ಹುಟ್ಟಿದಂತಹ ತರಳನಿಗೆ ಹೆಸರನ್ನ ನಾನೀಗಲೇ ನಿರ್ಧರಿಸ್ತೇನೆ. ಹುಟ್ಟಿದ ಮೇಲೆ ಹೆಸರಿಡುವುದು ಕ್ರಮ, ಆದರೆ ಇದು ಹಾಗಲ್ಲ. ಹರನಿಗರ್ಪಿಸಬೇಕಾದಂತಹ ಪಿಂಡ ರುದ್ರಪಿಂಡ ಇದು. ಅದರಿಂದ
ಹುಟ್ಟಿ ಬರುವಂತಹ ತರಳನಿಗೆ ಇರಬೇಕಾದಂತಹ ಹೆಸರು ನೀ ಕೊಂಬಿನಿಗೆ ಛೇದಿಸಿದಾಗ ಉದಿಸಿ ಬಂದ್ರೆ ಸಾಕ್ಷಾತ್ ಹರನ ಕೋಪದಂತೆ ಅವ ಉದಿಸಿ ಬರುವ ಕಾರಣಕ್ಕಾಗಿ ಆತನಿಗೆ ಹರಕೋಪ ಅರ್ಥಾತ್ ರುದ್ರಕೋಪ ಎಂಬ ಹಾಗೆ ಹೆಸರನ್ನರಿಸು. ಮಾತ್ರ ಅವನಿಯ ಪಟ್ಟವನ್ನು ಅವನಿಗೆ ಕಟ್ಟು, ಒಳಿತಾಗಲಿನ ಪಾಲಿಗೆ. ವೇದವ್ಯಾಸರ ಮಾತಿನಂತೆ ಪಿಂಡವನ್ನ ರಕ್ಷಣೆ ಮಾಡುವಲ್ಲಿ ನಾನು ಮುಂದಾಗ್ತೇನೆ. ಶಂಭೋ ಶಂಕರ ಉಮಾಪತೆ ಆದಿಶಂಕರ ಪಶುಪತೆ ಶಂಭೋ ಶಂಕರ ದೂರ ಮಾಡಬೇಕಾದಂತಹ ಕರ್ತವ್ಯ ಅರ್ಘ್ಯ ಪಾದ್ಯ ಮಧುಪರ್ಕಾದಿಗಳನ್ನಂತಹ ಷೋಡಶೋಪಚಾರ 16 ರೀತಿಯಲ್ಲಿ ತಮ್ಮ ಪಾದ ಪೂಜೆ ಮಾಡಿದ್ದೇನೆ. ಸತ್ಯ. ಪಾದ ತೊಳೆದ ಉದಕವೇ ತೀರ್ಥವೆಂದು ಸ್ವೀಕರಿಸಿದೆ. ತಮ್ಮ ಪದಧೂಳಿಯನ್ನ ಶ್ರೀಗಂಧವೆಂದು ಹಣೆಗೆ ಹಚ್ಚಿಕೊಂಡೆ. ಶ್ರೇಷ್ಠರೇ, ಅಪರೂಪವಾಗಿ ಆಗಮಿಸಿದ ತಮ್ಮನ್ನ ಕರತಂದು ಸತ್ಕರಿಸಿದೆ, ಪೂಜಿಸಿದೆ. ಮಾಡಿದಂತಹ ಸೇವೆಯಲ್ಲಿ ಲೋಪ ದೋಷ ಇದ್ದದ್ದಾದರೆ ಹಂಸ ಕ್ಷೀರ ನ್ಯಾಯ. ಹಂಸಗಳಿಗೆ ಕ್ಷೀರಕ್ಕೆ ನೀರನ್ನ ಸೇರಿಸಿಕೊಟ್ಟಾಗ ನೀರನ್ನ ಬೇರ್ಪಡಿಸಿ ಕ್ಷೀರವನ್ನ ಸೇವಿಸುತ್ತವಂತೆ. ಸತ್ಯ. ಅದಕ್ಕೆ ಹಂಸ ಕ್ಷೀರ ನ್ಯಾಯ. ಅದರಂತೆ ಸುಧಾರಿಸಿ ನನ್ನನ್ನ ಕ್ಷಮಿಸಬೇಕು ಅಂತ ಕ್ಷಮೆಯನ್ನ ಯಾಚಿಸುತ್ತೇನೆ. ಆಗಲೇ ಏನು ರಕ್ತಜಂಗ, ಈ ಹಿಂದೆ ನಾನು ಬಂದಂತ ಸಂದರ್ಭ ನಿನ್ನಲ್ಲೇ ಒಂದು ವಿಚಾರವನ್ನು ಹೇಳಿದ್ದೇನೆ. ಹೇಳಿದಂತ ವಿಚಾರವನ್ನು ಏನು ಮಾಡಿದೆ? ಆ ವಿಚಾರ ಮುನಿ ಪರಿಮಯ ಮಾಧ್ಯಾನವ ನಡೆಸಿದೆ. ಮುನಿ ಪರಿಮಯ ಮಾಧ್ಯಾನವ ನಡೆಸಿದೆ. ಘನದೋಷವಾಗಿ ನೀನು ಘನದೋಷವಾಗಿ ನರಳು
ಏನು ಮಾಡಿದೆ? ಬಂದವರು ನನಗೆ ಕೊಟ್ಟಂತಹ ಸೂಚನೆ, ನಿನ್ನ ತಂದೆಯ ಸಾವಿಗೆ ಇಂಥವನೇ ಕಾರಣ, ಅದಕ್ಕೆ ತಕ್ಕ ಶಾಸ್ತಿ ಆಗಬೇಕು ಅಂತಾದರೆ ಅವನ ಮಕ್ಕಳಿಬ್ಬರ ನಾಶವಾಗಬೇಕು. ನಿಮ್ಮ ಮಾತನ್ನು ನೇರವುಂಟೆ, ನೇರವಾಗಿ ಹೊರಟೆ ಮಾತಾಪುರವನ್ನ ಸೇರಿದೆ. ಅಧಿಕಾರ ಪೀಠದಲ್ಲಿದ್ದಂತಹ ಅವನ ಜ್ಯೇಷ್ಠ ಪುತ್ರನಾದಂತಹ ಆ ಚಂದ್ರಸೇನ ಅವನನ್ನ ಪುರಕ್ಕೆ ಆಹ್ವಾನಿಸಿದೆ. ಆಮೇಲೆ ಅವನ ತಮ್ಮನಾದಂತಹ ಚಂದ್ರಸೇನ ಜಯಸೇನರಿಬ್ಬರನ್ನ ಪುರಕ್ಕೆ ಮುಗಿಸಿದೆ. ಆದರೆ ಮತ್ತೊಂದು ಮಾತನ್ನ ಹೇಳಿದ್ದೀನಿ. ಏನು? ಅವನಿಗೊಬ್ಬಳು ಸತ್ತಿದ್ದಾಳೆ, ಹೆಸರು ಸತ್ಯಶೀಲೆ, ಅತಿರೂಪವತಿ. ಅವಳನ್ನು ನನ್ನ ವಶ ಮಾಡಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ನೇರವಾಗಿ ಅಂತಃಪುರವನ್ನ ಪ್ರವೇಶ ಮಾಡಿದೆ. ನಾನು ಬಂದವನೇ ಅದನ್ನೇ ಹುಡುಕ್ತಾ ಇದ್ದೆ. ಈಗ ಅದನ್ನಂದ್ರೆ ಯಾವುದನ್ನ? ಅವಳನ್ನೇ. ಆಚೆ ಈಚೆ ಎಲ್ಲೂ ಕಾಣಲಿಲ್ಲ ನಿಮಗೆ? ಎಲ್ಲೂ ಕಾಣಿಸ್ತಾ ಇಲ್ಲ. ಆಚೆ ಈಚೆ ನೀವು ಕಂಡ್ರೂ ಪ್ರಯೋಜನ ಇಲ್ಲ. ಯಾಕೆ? ನಿಮಗಾಗೂ ಸಿಕ್ಕುವುದಿಲ್ಲ. ಇಲ್ಲ ಸಿಕ್ಕುವುದಿಲ್ಲ. ಇದ್ರಲ್ಲೋ ಸಿಕ್ಕುವುದು. ಇಲ್ಲಿ ಅವಳಿಲ್ಲ. ಮತ್ತೆ ಅವಳನ್ನು ತರಬೇಕು ಅಂತಲ್ಲ ಅಂತಃಪುರವನ್ನ ಸೇರಿದೆ. ಅಲ್ಲಿ ಹೋಗಿ ಕಂಡರೆ ನಾ ಕಾಣೆ. ಏನು? ಅವಳನ್ನು ನಾನು ಕಾಣೆ. ಅಲ್ಲಿ ಅವಳಿಲ್ಲ, ಕಾಣೆಯಾಗಿದ್ದಾಳೆ. ಎಲ್ಲಿರಬಹುದು ಎಂದು ಯೋಚಿಸಿ ಸುತ್ತಮುತ್ತಲು ಹುಡುಕಿಸಿದೆ. ಹಲವೆಳೆಯಲ್ಲಿ ಶೋಧಿಸಿದರು. ಅವಳ ಸುಳಿವಿಲ್ಲದೆ ಹೋದ ಕಾರಣ ಜಾಗೃತನಾದೆ. ಎಲ್ಲಿಯೇ ಇರಲಿ ಕರತರಲೇಬೇಕೆನ್ನುವಂತ ಉದ್ದೇಶದಿಂದ ನಮ್ಮ ಆಳುಗಳು ಸಾಕಷ್ಟು ಮಂದಿಯನ್ನ ಕಳುಹಿಕೊಟ್ಟಿದ್ದೇನೆ. ಆದಷ್ಟು ಬೇಗ ಅರಸಿ ತರಬೇಕೆಂದು. ಆ ಕಡೆ ಈ ಕಡೆ ನಾನು ಕಂಡದ್ದೇ ಬಂತು. ಬರಲಿಲ್ಲ. ಯಾರು ಬರಲಿಲ್ಲ. ಏನು ಮಾಡಲಿ ಎಂದು ಯೋಚಿಸುವಷ್ಟರಲ್ಲಿ ನಿಮ್ಮ ಆಗಮನವಾಯಿತು. ಸ್ವಾಮಿ, ನೀವು ಬಂದ್ರಲ್ಲ, ನೀವು ಬಂದ ಮೇಲೆ ಅವಳು ನನಗೆ ಸಿಕ್ಕಿದ ಹಾಗೆ